ತಾಲೂಕಿನ ಹೊಳವನಹಳ್ಳಿ ಜನತೆ ಕಳೆದ 2 ವರ್ಷಗಳಿಂದ ಕಾಯುತ್ತಿದ್ದರೂ ಮನೆ ಮನೆಗೆ ಗಂಗೆ ಇನ್ನೂ ತಲುಪದಿರುವುದು ಜನರಲ್ಲಿ ಅಸಮಾಧಾನ ಮೂಡಿಸಿದೆ. ಕೆಲ ವಾರ್ಡ್ಗಳಲ್ಲಿ ಪೈಪ್ ಹಾಕಿದ್ದಾರೆ. ಆದರೆ ಸರ್ಕಾರದ ಆದೇಶದಂತೆ ಪೈಪ್ ಸುಮಾರು 2 ಅಡಿ ಆಳಕ್ಕೆ ಹಾಕಬೇಕಿತ್ತು. ಆದರೆ ಗುತ್ತಿಗೆದಾರ ಹಣದಾಸೆಗೆ ಪೈಪ್ ಮುಚ್ಚದೆ ಮೇಲೆ ಹಾಕಿದ್ದಾರೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಣ್ಣು ಸರಿಯಾಗಿ ಮುಚ್ಚದೆ ವಾಹನ ಸಂಚಾರಕ್ಕೂ ಸಮಸ್ಯೆಯಾಗಿದೆ. ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿ ಹೇಗೆ ನಡೆಯುತ್ತಿದೆ ಎಂದು ನೋಡದೆ ನಾಪತ್ತೆ ಆಗಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮನೆ ಮನೆಗೆ ಗಂಗೆ ಯೋಜನೆಯಡಿ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 2023-24ನೇ ಸಾಲಿನಲ್ಲಿ ಜೆಜೆಎಂ ಕಾಮಗಾರಿ ಆರಂಭಗೊಂಡಿತ್ತು. ಈ ಯೋಜನೆಯಡಿ ಬೋರ್ವೆಲ್, ನೀರಿನ ಟ್ಯಾಂಕ್ ರಚನೆ, ಟಿಸಿ ಅಳವಡಿಕೆ, ಪೈಪ್ಲೈನ್ ಮೂಲಕ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಪೂರೈಸಬೇಕಾಗಿದೆ. ಎಲ್ಲ ಅಗದ್ಬಿಟ್ಟು ಎಲ್ಲ ನಲ್ಲಿ ಹಾಕ್ತೀವಿ ಅಂತ ಹೋಗಿ ನಮ್ಮ ಮನೆ ಮುಂದೆ ಎಲ್ಲ ಗುದ್ರಾಗ್ಬಿಟ್ಟೈತೆ. ಹುಡುಗರೆಲ್ಲ ಬೀಳ್ತಾರೆ. ಯಾರು ದೊಡ್ಡವ್ರು ವಯಸ್ಸಾಗಿರೋರು ಬಿದ್ದರೆ ಏನು ಗತಿ? ಇಲ್ಲಿ ಒಂದು ಆಂಬುಲೆನ್ಸ್ ಬರಲ್ಲ, ಏನಿಲ್ಲ, ರೋಡು ಸರಿ ಇಲ್ಲ. ಇಲ್ಲಿ 6 ತಿಂಗಳ ಮೇಲೆ ಆಗೈತೆ ಎಲ್ಲ ಅಗದ್ಬಿಟ್ಟು. ಸ್ವಲ್ಪ ಬೇಗ ಸ್ವಲ್ಪ ರೆಡಿ ಮಾಡೋಕೆ ಹೇಳ್ರಿ ಸರ್. ಏನಕ್ಕೆ ಆಗ್ತಿದ್ರಕ್ಕ? ನಲ್ಲಿಗೆ ಅಂತ ಅಗದ್ಬಿಟ್ಟು 6 ತಿಂಗಳಾಗೈತೆ. ಯಾವ್ದು ಮನೆ ಮನೆಯಲ್ಲಿ ಹಾಕ್ತೀವಿ ಅಂತನಾ? ಒಳಗಡೆ ಎಲ್ಲ ಹಾಕವ್ರೆ, ಈಚೆ ಎಲ್ಲ ಅಗದ್ ಬಿಟ್ಬಿಟ್ಟವ್ರೆ. ನೀರು ಮಳೆ ಬಂದರೆ ಎಲ್ಲ ನಿಂತ್ಕೊಂತೈತೆ ನೀರೆಲ್ಲ ಮನೆ ಮುಂದೆ. ಗಿಡಗಳೆಲ್ಲ ಬೆಳೀತೈತೆ. ಅವು ಆಗ್ತಿರೋಲ್ಲ ಅಲ್ಲಿ ಎಲ್ಲ. ಸ್ವಲ್ಪ ಹೇಳಿ ಬೇಗ ಹಾಕಿಸ್ಬೇಕು. ಅಧಿಕಾರಿಗಳು ಯಾರು ಬಂದಿಲ್ವಾ? ಯಾರು ಬರಲಿಲ್ಲ, ಒಬ್ರು ಬರಲಿಲ್ಲ. ಒಬ್ರು ಏನು ಹಿಂಗೆ ಮಾಡಿ ಹೋಗ್ಬಿಟ್ರೆ ಒಬ್ರು ಬರಲ್ಲ ಏನು ಹೇಳಕ್ಕೆ. ಹೊಳವನಹಳ್ಳಿ ಗ್ರಾಮದಲ್ಲಿ ಓವರ್ ಟ್ಯಾಂಕ್ಗಳ ನಿರ್ಮಾಣವಾಗಬೇಕಿದೆ. ಕೋಟೆ ಬೀದಿ, ಪೇಟೆ ಬೀದಿ, ಅಂಬೇಡ್ಕರ್ ಕಾಲೋನಿ, ಜನತಾ ಕಾಲೋನಿ, ದುಗ್ಗೇನಹಳ್ಳಿ ಗ್ರಾಮಗಳಲ್ಲಿ ಟ್ಯಾಂಕ್ ನಿರ್ಮಿಸಬೇಕಿದ್ದರೂ ಕಾಮಗಾರಿ ಇನ್ನೂ ಪ್ರಾರಂಭವಾಗಿಲ್ಲ. ಬಹುತೇಕ ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ಪ್ರಾರಂಭವಾಯಿತು. ಆದರೆ ಪೈಪ್ಲೈನ್ ಮಾಡಲು ಗುಂಡಿ ತೋಡಿ 4 ತಿಂಗಳು ಕಳೆದರೂ ಪೈಪ್ ಹಾಕದೆ ಗುಂಡಿ ಹಾಗೆ ಬಿಟ್ಟಿದ್ದಾರೆ. ಈ ಗುಂಡಿಗಳಿಂದ ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್,